ಸದಾ ಸಮಾಜಮುಖಿ ಕೆಲಸಗಳಿಗೆ ಮಿಡಿಯುತ್ತಿದ್ದ ಹೃದಯವದು ಈಗ ಆ ಹೃದಯದ ಬಡಿತವೇ ನಿಂತು ಹೋಗಿದೆ. ಕಷ್ಟ ಎಂದವರಿಗೆ ಕರಗುತ್ತಿದ್ದ ಮನಸ್ಸು, ಪರರ ಸೇವೆಯಲ್ಲೇ ತೃಪ್ತಿ ಕಾಣುತ್ತಿದ್ದ ಪರೋಪಕಾರಿ ಕೈಗಳು ಈಗ ಇಲ್ಲವಾಗಿವೆ. ಕೊನೆ ಘಳಿಗೆಯೂ ಇನ್ನೊಬ್ಬರ ಸೇವೆಯೊಂದಿಗೆ ಕಳೆದು ಹೋಗಿದೆ. ತಾನಾಯಿತು ತನ್ನ ಪಾಡಾಯಿತು ಅಂತ ಯೋಚಿಸುವ ಜನರಿರುವ ಈ ಕಾಲದಲ್ಲಿ ಸಮಾಜಮುಖಿ ಚಿಂತನೆಗಳನ್ನೇ ಮೈಗೂಡಿಸಿಕೊಂಡಿದ್ದವರು ಶಿಕ್ಷಕಿ ಅರ್ಚನಾ ಕಾಮತ್. ಉಡುಪಿಯ ಕುಂದಾಪುರದವರಾದ ಅರ್ಚನಾ ರೂಪದಲ್ಲಿ ಚೆಲುವೆ, ಗುಣದಲ್ಲಿ ಸಿರಿವಂತೆ, ಗಂಡ ಮತ್ತು 4 ಪ್ರಾಯದ ಮುದ್ದಾದ ಮಗು, ತಂದೆ ತಾಯಿಯ ಸುಂದರ ಕುಟುಂಬ ಇವರದ್ದು. ಈಗ ಎಲ್ಲರನ್ನೂ ತಬ್ಬಲಿ ಮಾಡಿ ಹೋಗಿದ್ದಾರೆ. ಕುಂದಾಪುರ ತಾಲೂಕಿನ ಕೋಟೇಶ್ವರದ ಅರ್ಚನಾ ಕಾಮತ್ ಇನ್ನು 34 ಹರೆಯ, ಬದುಕಿ ಬಾಳಬೇಕಿದ್ದ ಜೀವ. ಮಂಗಳೂರಿನ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಶಿಕ್ಷಕಿಯಾಗಿ ಬದುಕಿನಲ್ಲಿ ಆದರ್ಶ ರೂಢಿಸಿಕೊಂಡಿದ್ರು. 69 ವಯಸ್ಸಿನ ಸಂಬಂಧಿ ಮಹಿಳೆಯೊಬ್ಬರಿಗೆ ಲಿವರ್ ದಾನ ಮಾಡಲು ಹೋಗಿ ಅರ್ಚನಾ ಈಗ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ತನ್ನ ಪತಿಯ ಸಂಬಂಧಿಯೊಬ್ಬರಿಗೆ ಅನಾರೋಗ್ಯ ಉಂಟಾಗಿತ್ತು. ಅವರಿಗೆ ಲಿವರ್ನ ಅಗತ್ಯವಿತ್ತು. ರೋಗಿಗೆ ಲಿವರ್ ಭಾಗದ ದಾನಕ್ಕೆ ಅರ್ಚನಾ ಒಪ್ಪಿದ್ರು. ಅದರಂತೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅರ್ಚನಾರ ಪಿತ್ತಜನಕಾಂಗವನ್ನ ತೆಗೆದು ರೋಗಿಗೆ ಕಸಿ ಮಾಡಲಾಗಿತ್ತು. ಇತ್ತ ಅಂಗದಾನ ಮಾಡಿ ಅರ್ಚನಾ ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣ ತೆತ್ತರು. ಸಮಾಜಮುಖಿ ಸೇವಾ ಮನೋಭಾವದ ಶಿಕ್ಷಕಿಯ ದುರಂತ ಸಾವಿಗೆ ಕರಾವಳಿ ಜನತೆ ಕಂಬನಿ ಮಿಡಿದಿದ್ದಾರೆ. ಅರ್ಚನಾ ಕಾಮತ್ ಸೇವಾ ಮನೋಭಾವವನ್ನ ಸ್ಮರಿಸುತ್ತಿದ್ದಾರೆ.